ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಪರ್ಫೆಕ್ಟ್ ಎಗ್ ದಮ್ ಬಿರಿಯಾನಿ. ಯಾವುದೇ 5 ಸ್ಟಾರ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ಗೂ ಕಮ್ಮಿ ಇಲ್ದಿರ ಮನೆಯಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನೇ ಬಳಸಿ ಅದ್ಭುತವಾದಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಎಗ್ ದಮ್ ಬಿರಿಯಾನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ ನೋಡಿ, ಇಲ್ಲಿ ನಾನೊಂದು ತಪ್ಪಲೆಯನ್ನು ತಗೊಂಡು ನೀರು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕೋಬೇಕಾಗತ್ತೆ. ಇದರಲ್ಲಿ ನೋಡ್ಬೋದು ಒಂದು 2 ಮರಾಠ ಮೊಗ್ಗು, ಹಾಗೆ ಒಂದು 4-5 ಲವಂಗ, 1-2 ಇಂಚಷ್ಟು ಚಕ್ಕೆ, ಜಾಪತ್ರೆ ಹಾಗೂ ಸ್ವಲ್ಪ ಹಸಿರು ಏಲಕ್ಕಿ 1-2, ಜೊತೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪುದೀನ, ಮತ್ತೆ 20 ನಿಮಿಷಗಳ ಕಾಲ ನೆನೆಸಿರ್ತಕ್ಕಂಥ ಬಾಸುಮತಿ ಅಕ್ಕಿ. ಈ ನೆನೆಸಿರ್ತಕ್ಕಂಥ ಬಾಸುಮತಿ ಅಕ್ಕಿಯನ್ನು ನೀರನ್ನು ಶೋಧಿಸ್ಬಿಟ್ಟು ಈ ನೀರಲ್ಲಿ ಎಲ್ಲನೂ ಹಾಕೊಂಡ್ಬಿಡುವ. ಜೊತೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತೀನಿ. ಈಗ ಈ ಬಾಸ್ಮತಿ ಅಕ್ಕಿ ಏನಿದೆ ಗೊತ್ತಾ, 70% ಕುಕ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ನೋಡಿ, ಹೆಚ್ಚು ಕಮ್ಮಿ ಒಂದು 3ರಿಂದ 3.5 ನಿಮಿಷ ಆಗಿದೆ ನನಗೆ ಹೈ ಫ್ಲೇಮ್. ನೋಡಿ, 70% ಈ ಒಂದು ಬಾಸ್ಮತಿ ಅಕ್ಕಿ ಅಂತಕ್ಕಂಥದ್ದು ಬೆಂದಿದೆ. ಸೊ ಈಗ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ನೋಡ್ತಿದ್ದೀರಲ್ಲ. ಈ ರೀತಿ ಆದರೆ ಬಾಸ್ಮತಿ 70% ಆಗಿದೆ ಅಂತ ಅರ್ಥ. ಈಗ ನಾನು ಇಲ್ಲೊಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ. ಜೊತೆಯಲ್ಲಿ ಮಿಕ್ಕಿರ್ತಕ್ಕಂಥ ಈ ಒಂದು ಹೋಲ್ ಗರಂ ಮಸಾಲ ಸ್ಪೈಸಸ್ ಏನಿದೆ ಅವನ್ನೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಘಮ, ಒಂದು ಒಳ್ಳೆ ಪರಿಮಳ ಬರೋವರೆಗೂ ನಾನು ಇದನ್ನ ಹುರಿತೇನೆ. ಈಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತೇನೆ. ಇದರ ಒಂದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಚಂದ ಹುರಿಯುವ ಆನ್ ಮೀಡಿಯಂ ಫ್ಲೇಮ್. ಇದರೊಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ತೀನಿ, ಸೀದಿರ ಇರಲಿ ಅನ್ನೋ ಕಾರಣಕ್ಕೆ. ಒಂದು ಸ್ವಲ್ಪ ಅರಿಶಿಣ, ಕೆಂಪು ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನ ಹಾಕಿದ ನಂತರ ನೀವು ಇದನ್ನ ಏನು ಮಾಡಬೇಕಾಗತ್ತೆ, ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿರ್ತಕ್ಕಂಥ ಪ್ರಮೇಯ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಎಣ್ಣೆಲ್ಲಿ ಹಾಕಿಬಿಟ್ರೆ ಈ ಪುಡಿಗಳೆಲ್ಲ ಸೀದೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀರನ್ನು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರಲ್ಲಿ ನೋಡಿ, 1-2 ಟೊಮೆಟೊ ಉದ್ದುದ ಹಚ್ಚಿರ್ತಕ್ಕಂಥದ್ದನ್ನು ಹಾಕಿಬಿಟ್ಟು ಟೊಮೆಟೊ ಎಂಥದಿದೆ ಸ್ವಲ್ಪ ಮೆತ್ತಗಾಗೋವರೆಗೂ ನಾನು ಇದನ್ನ ಕುಕ್ ಮಾಡ್ತೇನೆ. ನೋಡ್ತಿದ್ದೀರಲ್ಲ, ಈ ಟೊಮೆಟೊ ಎಲ್ಲ ಪರ್ಫೆಕ್ಟ್ ಆಗಿ ಮೆತ್ತಗೆ ಆಗಿದೆ. ಸೊ ಈಗ ಇದರಲ್ಲಿ 50 ಗ್ರಾಮ್ನಷ್ಟು ಬರಿಸ ಅಥವಾ ಫ್ರೈಡ್ ಆನಿಯನ್ಸ್ನ ಹಾಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ 1/2 ಟೀ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಕ್ರಶ್ ಮಾಡಿರ್ತಕ್ಕಂಥ ಪೆಪ್ಪರ್ ಅಥವಾ ಕರಿಮೆಣಸು, ಹಾಗೆ 1/2 ಕಪ್ನಷ್ಟು ಮೊಸರು, ಗಟ್ಟಿ ಮೊಸರನ್ನು ಹಾಕೊಳ್ತೇನೆ. ಈಗ ಇದನ್ನೆಲ್ಲನೂ ಒಮ್ಮೆ ಚಂದ ಮಿಕ್ಸ್ ಮಾಡುವ. ನೋಡಿದ್ರಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಇದೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ಬೇಯಿಸಿರ್ತಕ್ಕಂಥ 6 ಮೊಟ್ಟೆಗಳನ್ನು ನಾನು ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ಮಿಕ್ಕಿರ್ತಕ್ಕಂಥ 1/2 ಕಪ್ನಷ್ಟು ಪುದೀನ, ಮಿಕ್ಕಿರ್ತಕ್ಕಂಥ 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಇವನ್ನೆಲ್ಲ ಹಾಕಿದ ನಂತರ ಇದನ್ನ ಚಂದ ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಈ ಒಂದು ಮಸಾಲ ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ಒಂದು ಹೆವಿ ಬಾಟಮಿನ ಒಂದು ತಪ್ಪಲೆನ ತಗೊಂಡು ನಾವು ಅರ್ಧಂಬರ್ಧ ಬೇಯಿಸ್ಕೊಂಡಿದ್ವಲ್ಲ, ಈ ಒಂದು ಬಾಸುಮತಿ ರೈಸನ್ನು ಕೆಳಗಡೆ ಒಂದು ಲೇಯರನ್ನಾಗಿ ನಾನು ಹಾಕ್ಕೊಳ್ತೇನೆ. ಮೊದಲನೇ ಲೇಯರು ಬಾಸುಮತಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನವನ್ನು ಹಾಕಿದ ನಂತರ ಈ ಒಂದು ಎಗ್ಗಿನ ಒಂದು ಮಸಾಲೆ ಮಾಡ್ಕೊಂಡಿದ್ವಲ್ಲ, ಬಿರಿಯಾನಿ ಮಸಾಲ, ಅದನ್ನೆಲ್ಲನೂ ಹಾಕೊಂಡ್ಬಿಡುವ.
ಇದಾದ ನಂತರ ಮತ್ತೆ ಮಿಕ್ಕಿರ್ತಕ್ಕಂಥ 2ನೇದ 3ನೇ ಲೇಯರ್ ಆಗಿ ಈ ಮಿಕ್ಕಿರ್ತಕ್ಕಂಥ ಬಾಸ್ಮತಿ ಅನ್ನವನ್ನು ಹಾಕ್ಕೊಳ್ತೇನೆ. ಇದನ್ನೆಲ್ಲ ಸಮವಾಗಿ ಕ್ಲೀನಾಗಿ ಹರಡಿಸಿ ಎಲ್ಲ ಕಡೆ. ಪರ್ಫೆಕ್ಟ್. ಈಗ ಇದ್ರ ಮೇಲ್ಗಡೆ ನಿಮ್ಮ ಹತ್ರ ಇದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಕೇವಲ ವಾಟರ್ ಮತ್ತೆ ಅನ್ನ ಬಸಿವಾಗ ಬಂದಿರುತ್ತಲ್ಲ ನೀರು, ಅದನ್ನ ಒಂದು ಅರ್ಧ ಲೋಟದಷ್ಟು ನೀರನ್ನು ನಾನು ಹಾಕ್ಕೊಳ್ತೇನೆ. ಮಿಕ್ಕಿರ್ತಕ್ಕಂಥ ಈ ಒಂದು ಬರಿಸ್ತ ಅಥವಾ ಫ್ರೈಡ್ ಆನಿಯನ್ಸ್ ಅನ್ನು ಸಹ ಮೇಲ್ಗಡೆ ಸ್ವಲ್ಪ ಉದುರಿಸ್ಬಿಡಿ. ಈಗ ಮಿಕ್ಕಿರ್ತಕ್ಕಂಥ ಪುದೀನ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಇದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದಂತೂ ಹಾಕಲೇಬೇಕು. ಈಗ ನೋಡಿಪ್ಪ, ನಾನಿಲ್ಲಿ ಯಾವುದೇ ಹಿಟ್ಟನ್ನು ಯೂಸ್ ಮಾಡ್ತಿಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಇತ್ತು. ಈ ಅಲ್ಯೂಮಿನಿಯಂ ಫಾಯಿಲನ್ನು ಕಂಪ್ಲೀಟಾಗಿ ಇದನ್ನು ಕವರ್ ಮಾಡ್ತಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಭಾರ ಹಾಕಿದ್ರೆ ಕ್ಲೀನಾಗಿ ಪ್ರೆಸ್ ಆಗುತ್ತೆ, ಎಲ್ಲೂ ಸಹ ಗಾಳಿ ಹೋಗ್ದಿರ ಪರ್ಫೆಕ್ಟಾಗಿ ಇದು ಕೂರುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು 30 ನಿಮಿಷದವರೆಗೂ ಕುಕ್ ಮಾಡುವ. ನೋಡಿ, ಒಂದು 30 ನಿಮಿಷಗಳ ಕಾಲ ಆಗಿದೆ. ಈಗ ಈ ಫೈಲ್ನ ಓಪನ್ ಮಾಡ್ತೀನಿ. ಸ್ವಲ್ಪ ಹುಷಾರು, ಸ್ಟೀಮ್ ಅಟ್ ಎ ಟೈಮ್ ನಿಮ್ಗೆ ಹೊಡೆಯುತ್ತೆ. ಸ್ವಲ್ಪ ದೂರದಿಂದ ಓಪನ್ ಮಾಡಿ. ಪರ್ಫೆಕ್ಟ್. ಆಹಾ, ನೋಡ್ರಿ ಎಷ್ಟು ಅದ್ಭುತವಾಗಿ ಬಂದಿದೆ. ಪರ್ಫೆಕ್ಟ್. ನೋಡ್ತಿದ್ರಲ್ಲ, ಒಳ್ಳೆ ರೆಸ್ಟೋರೆಂಟ್ 5 ಸ್ಟಾರ್ ಹೋಟೆಲ್ಸಲ್ಲಿ ಇರುತ್ತಲ್ಲ ಅಷ್ಟು ಅದ್ಭುತವಾಗಿದೆ. ಇದನ್ನೇ ಪರ್ಫೆಕ್ಟ್ ಎಗ್ ದಮ್ ಬಿರಿಯಾನಿ ಅಂತ ಕರೀತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನೀವು ಇದ್ರ ಪರಿಮಳ ನೋಡಬೇಕು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಹ ಈ ಒಂದು ಬಿರಿಯಾನಿ ಮುಂದ್ಗಡೆ ಫೇಲ್, ಅಷ್ಟು ಅದ್ಭುತವಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್. ನೋಡ್ತಿದ್ರಲ್ಲ, ಒಂದು ಅಗಳು ಇನ್ನೊಂದು ಅಗಳು ಟಚ್ ಆಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.